ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ ಇನ್ ಕನ್ನಡ ಚಾನಲ್. ನಾವಿವತ್ತು ಏನರ ಬಗ್ಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ನೋಡ್ತಾ ಇದ್ದೀವಿ. ಹೌದು ಫ್ರೆಂಡ್ಸ್, ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಹಾಗಾದರೆ ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಅಂತ ನೋಡೋದಾದರೆ PUC 10th ಹಾಗೆ ಡಿಪ್ಲೊಮೊ ITI ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶ ಇದೆ. ಅದರಲ್ಲೂ PUC ಪಾಸಾದಂಥ ವಿದ್ಯಾರ್ಥಿಗಳಿಗೆ ಈ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ, ನೀವು ಹಾಕ್ಬೋದು. ಹಾಗಾದರೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ ಒಟ್ಟು 1000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿ ಇದೆ. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆ ಯಾವುದು ಅಂತ ನೋಡೋದಾದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ. ಈ ಹುದ್ದೆಗೆ ನೀವು ನೇಮಕ ಆಗಬೇಕು ಅಂತ ಅಂದರೆ ಏನೇನು ಅರ್ಹತೆಗಳಿದೆ, ಏನೇನು ಇರಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶ್ನಲ್ ಆಗಿ ಸಿಗುತ್ತೆ. ಹಾಗೆ ಅದೇ ರೀತಿ ಒಂದು ಯೋಜನೆ ಆಗಿರ್ಬೋದು, ಹುದ್ದೆಗಳಾಗಿರ್ಬೋದು, ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬರ್ತಾ ಇರುತ್ತೆ. ಮೊದಲಾಗೆ ನಿಮ್ಮ ಫೋನಿಗೆ ಬರಬೇಕು ಅಂತ ಅಂದರೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿ. ಈಗ ವಿಡಿಯೋ ಮತ್ತೆ ಶುರು ಮಾಡೋಣ ಬನ್ನಿ. ನಾನು ಆಗಲೇ ಹೇಳ್ದಾಗೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇದೆ ಹುದ್ದೆಗಳು ಅಂತ ಅನ್ನಲ್ಲ, ಅದಕ್ಕೆ ಅರ್ಜಿ ಸಲ್ಲಿಸಲು ಏನೇನು ಬೇಕು, ಹಾಗೆ ಅದಕ್ಕೆ ಅರ್ಹತೆಗಳು ಏನಿದೆ, ವಯೋಮಿತಿ ಏನಿರಬೇಕು, ಆಯ್ಕೆ ವಿಧಾನ ಹೇಗಿರುತ್ತೆ, ಅರ್ಜಿ ಶುಲ್ಕ ಎಷ್ಟು ಕಟ್ಟಬೇಕಾಗುತ್ತೆ, ಮತ್ತು ಅರ್ಜಿ ಹಾಕುವ ವಿಧಾನ ಹೇಗೆ, ಯಾವ ವೆಬ್ಸೈಟಲ್ಲಿ ಹೋಗಿ ನಾವು ಅರ್ಜಿನ ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇದೆ. ಹಾಗೆ ಶೈಕ್ಷಣಿಕ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂದರೆ ನಾನು ಆಗಲೇ ಹೇಳ್ದಾಗೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ PUC ಅಥವಾ ಡಿಪ್ಲೊಮೊ ಪದವೀಧರರಾಗಿರಬೇಕು ನೀವು. ಹಾಗೆ ಗ್ರಾಮಾಡಳಿತ ಅಧಿಕಾರಿಗೆ ನೀವು ಜಾಯಿನ್ ಆಗಬೇಕು ಹುದ್ದೆಗೆ ಅಂತ ಅಂದರೆ ಅಭ್ಯರ್ಥಿ ನೀವು ಭಾರತದವರೇ ಆಗಿರಬೇಕು. ಯಾವುದೇ ಸಂಸ್ಥೆಯಲ್ಲಿ ನೀವು PUC ಅಥವಾ ಡಿಪ್ಲೊಮೊ ITI ವಿದ್ಯಾರ್ಥಿನ ನೀವು ಹೊಂದಿರಬೇಕಾಗುತ್ತೆ. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅಂತ ನೋಡೋದಾದರೆ 3/4/2024 ಆಗಿರುತ್ತೆ. ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತಿದ್ರೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅಂತ ನೋಡೋದಾದರೆ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ನೀವು 10th ಆಗಿದ್ದರೆ 10th ಮಾರ್ಕ್ಸ್ ಕಾರ್ಡು, PUC ಆಗಿರೋ PUC, ಡಿಪ್ಲೊಮಾ ITI ಅದು ನೀವು ಏನರ ಮೇಲೆ ಅರ್ಜಿ ಹಾಕಿರ್ತೀರ ನೋಡಿ ಅದ್ರದ್ದು ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಿಮ್ಮದು ಆಧಾರ್ ಕಾರ್ಡು, ಸ್ಟಡಿ ಸರ್ಟಿಫಿಕೇಟ್ ಇದೆ, ಸ್ಟಡಿ ಸರ್ಟಿಫಿಕೇಟು, ಹಾಗೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ. ಹಾಗೆ ವೆಬ್ಸೈಟು ಯಾವುದು ಅಂತ ನೋಡೋದಾದರೆ www.kea.kr.nic.in ಈ ವೆಬ್ಸೈಟಲ್ಲೂ ಕೂಡ ಲಭ್ಯವಿದೆ. ಹಾಗೆ ಆನ್ಲೈನಲ್ಲಿ ಅರ್ಜಿನ ಹಾಕ್ಬೋದು. ಹಾಗೆ ಇನ್ನೊಂದು ವೆಬ್ಸೈಟ್ ಕೂಡ ಇದೆ, ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು.